ನನ್ನನ್ನು ಮಾತ್ರ ನಂಬಬಾರದು. ವಂಚಕಿ ಕೃತಿಕಾ, ನೀನು ನನ್ನನ್ನು ಮನಸಾರೆ ಪ್ರೀತಿಸಿ ಕೊನೆಗೆ ಶ್ರೀಮಂತ ವರ ಸಿಕ್ಕನೆಂಬ ಅಹಂಕಾರದಿಂದ ನನ್ನನ್ನು ವಂಚಿಸಿದೆಯಾ ಚಾಂಡಾಲಿ? ಇಲ್ಲ, ಈ ಸ್ವಾರ್ಥಿ ಹೆಣ್ಣುಗಳನ್ನು ನಂಬಬಾರದು, ಎಂದಿಗೂ ನಂಬಲೇಬಾರದು. ಯಾವ ಚಟಕ್ಕೂ ಬಲಿಯಾಗದ ಅಶೋಕ, ನಾನು ಕೃತಿಕಾಳ ಸವಿಯಾದ ಮಾತಿಗೆ ಮರಳಾಗಿ ಅವಳನ್ನು ಮನಸಾರೆ ಪ್ರೀತಿಸಿದೆ. ಆದರೆ ಆ ವಂಚಕಿ ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ಬೇರೊಬ್ಬನಿಗೆ ಮದುವೆಯಾಗಲು ಸಿದ್ಧಳಾದಳು ಎಂದು ಈ ನನ್ನ ಮನಸ್ಸಿನಲ್ಲಿ ಆದ ನೋವನ್ನು ಮರೆಯಲು ಈ ಸಾರಾಯ ದಾಸನಾಗಬೇಕು. ಕುಮಾರ, ನಿನ್ನ ಮನಸ್ಸಿಗೆ ಆದ ನೋವನ್ನು ಮರೆಯಲು ಈ ಕೆಟ್ಟ ಜಡದ ದಾಸನಾದರೆ ನಿನ್ನ ಮನಸ್ಸಿಗೆ ಆದ ನೋವು ಕಡಿಮೆಯಾಗುವುದಿಲ್ಲ, ಮೇಲಾಗಿ ಈ ಸಾರಾಯ ಜೀವನವನ್ನೇ ಹಾಳು ಮಾಡುತ್ತದೆ. ನನ್ನೆನ್ನೆ ನೋಡು ಕುಮಾರ, ನನ್ನ ಬಾಳಿನಲ್ಲಿ ಎಲ್ಲ ಸರ್ವಸ್ವವನ್ನು ಕಳೆದುಕೊಂಡರು, ದುಃಖವನ್ನು ತುಂಬಿಕೊಂಡು ಯಾವ ಕೆಟ್ಟ ಜಡದ ದಾಸನಾಗದೆ ಎಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಸಹಿಸಿಕೊಳ್ತಾ ಇದ್ದೇನೆ. ನಿನ್ನನ್ನು ಪ್ರೀತಿಸಿದೋ ನಿಜ, ಆದರೆ ಆ ದೈವ ನಿಮ್ಮನ್ನು ಒಂದಾಗಲು ಬಿಡಲಿಲ್ಲ. ಯಾವುದೇ ಪರಿಸ್ಥಿತಿ ಒತ್ತಡಿಗೆ ಸಿಲುಕಿ ಬೇರೊಬ್ಬರೊಂದಿಗೆ ಹೋಗಲು ನಿರ್ದೇಶಿಸಿರಬಹುದು. ಯಾವ ಪರಿಸ್ಥಿತಿ ಅಶೋಕ? ಪ್ರೀತಿಸಿದವನನ್ನು ವಂಚಿಸಿ ದಿಗ್ಧ ಹೃದಯದ ಮೇಲೆ ಕಲ್ಲು ಹಾಕಿ ಸುಖದ ಗೋಪುರ ಕಟ್ಟಿ ಆನಂದದಿಂದ ನಡೆಯುವುದು ಪರಿಸ್ಥಿತಿಯೇ? ಮನಸಾರೆ ಪ್ರೀತಿಸಿದವನಿಗೆ ಒಂದು ಮಾತು ಸಹ ತಿಳಿಸದೆ ಅವನ ಪ್ರೇಮ ತುಚ್ಛ ಎಂದು ತಿರಸ್ಕರಿಸಿ ಶ್ರೀಮಂತ ಪತಿ ಸಿಕ್ಕನೆಂಬ ಅಹಂಕಾರದಿಂದ ನನ್ನ ಪ್ರೇಮ ತ್ಯಾಗ ಮಾಡಿ ಬೇರೊಬ್ಬನೊಂದಿಗೆ ಕೈ ಹಿಡಿಯಲು ಸಿದ್ಧಳಾದಳೆಂದು ಕ್ಷಣ ಕ್ಷಣಕ್ಕೂ ಅವಳನ್ನು ನೆನಪಿಸಿಕೊಂಡು ಕೊರಗಿ ಈ ದುಶ್ಚಟದ ದಾಸನಾಗಿ ತನಗಾಗಿ ನನ್ನ ಬದುಕನ್ನು ಹಾಳು ಮಾಡಲು ಹಚ್ಚಿದ ಅವಳ ಪರಿಸ್ಥಿತಿ ಅಶೋಕ. ಮನಸಾರ ಪ್ರೀತಿಸಿದ ಅವಳ ಪ್ರಿಯತಮನಾದ ನನಗೆ ಒಂದು ಮಾತು ಸಹ ತಿಳಿಸದೆ ಬೇರೊಬ್ಬನೊಂದಿಗೆ ವಿವಾಹವಾಗಲು ಸಿದ್ಧವಾದಳು. ಈ ವಿಷಯ ತಿಳಿದು ಮನಸ್ಸಿನಲ್ಲಿ ಆದ ನೋವನ್ನು ಮರೆಯಲು ಈ ಸಾರಾಯ ದಾಸನಾಗಬೇಕಾಯ್ತು ಅಷ್ಟೇ. ಆ ಸಾರಾಯ ದಾಸನಾಗಬೇಕು. ತಿಳಿದುಕೊಂಡಿರುವ ಹಾಗೆ ನೀನು ಪ್ರೀತಿಸಿದ ಕೃತಿಕ ವಂಚಕಿಯೂ ಅಲ್ಲ, ಸ್ವಾರ್ಥಿಯೂ ಅಲ್ಲ. ನಿನ್ನನ್ನು ಪ್ರೀತಿಸಿದ ತಾನು ಮದುವೆಯಾದ ವಿಷಯವನ್ನು ತಿಳಿಸಲು ನಿನಗೆ ಬಂದಾಗ ನೀನು ಬೇರೆಯವರಿಗೆ ಇಂಟರ್ವ್ಯೂಗೆ ಹೋಗಿದ್ದೆ. ಆವಾಗ ಅವಳ ಬಾಯಿಗಳ ವಿಷಯವನ್ನು ನನ್ನ ಹತ್ರ ಹೇಳಿ ತುಂಬಾ ಹತ್ತು ಬಿಟ್ಟಳು ಸಮಾಜದಲ್ಲಿ. ಅವಾಗ ನೀನು ಊರಲ್ಲಿ ಇರಲಿಲ್ಲ. ಅವಳ ಬಾಯಿಗಳದ ಎಲ್ಲ ವಿಷಯವನ್ನು ನನ್ನ ಹತ್ರ ಹೇಳಿ ತುಂಬಾ ಹತ್ತು ಬಿಟ್ಟಳು. ಅವಳ ಪರಿಸ್ಥಿತಿಯನ್ನು ನೋಡಲಾಗದೆ ಕುಮಾರನ ಬಂದ ಮೇಲೆ ನಾನು ಎಲ್ಲ ವಿಷಯವನ್ನು ತಿಳಿಸಿ ಹೇಳುತ್ತೇನೆ, ನೀನು ಹೋಗು ಎಂದು ಹೇಳಿದರು. ಅವಳು ಹೋಗದೆ ಈ ಲೆಟರ್ ಅನ್ನು ಕೊಟ್ಟು ಹೋಗಿರ್ತಾಳೆ. ತೆಗೆದುಕೋ ಕುಮಾರ, ಈ ಲೆಟರ್ ನಿನಗೆ ಗೊತ್ತಾಗುತ್ತದೆ ಯಾವ ಪರಿಸ್ಥಿತಿ ಈಗ ಮಾಡಿದಾಳೆಂದು. ಕುಮಾರ್, ಜೀವನದಲ್ಲಿ ನಾವು ನಿರ್ಧರಿಸಿದಂತೆ ಬದುಕಲು ನಮಗೆ ಹಕ್ಕಿಲ್ಲ. ಹೆಣ್ಣು ಜೀವನದಲ್ಲಿ ಯಾವಾಗಲೂ ಸ್ವಾಧೀನವಿಲ್ಲ. ನಾನು ನನ್ನಣ್ಣನಿಗೆ ಅಧೀನನಾಗಿದ್ದೆ. ಅವನು ದಟ್ಟಾಗ್ನಿಯ ಬಲಿಯಾಗಿ ಅವನು ನನಗಾಗಿ ನಿಶ್ಚಯಿಸಿದ ವರವನ್ನು ಮದುವೆಯಾಗಲು ಒಪ್ಪಿದ. ನಾನು ಆಜ್ಞೆಗೆ ಒಪ್ಪಿದರೆ ನನ್ನ ಕಣ್ಣೆದುರಲ್ಲಿ ಅವನು ಗುಂಡೇಟಿಗೆ ಬಲಿಯಾದನು ನೋಡಬೇಕಾಗಿತ್ತು. ನಾನು ತಾನು ಏನು ಮಾಡಲು ಸಾಧ್ಯ? ಒಂದು ಕಡೆ ಪ್ರೇಮಿಸಿದ ಪ್ರೀತಿಯನ್ನು ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಮನಸ್ಸಿನಲ್ಲಿ ಕಟ್ಟಿದ ಸುಂದರ ಆಚಾ ಗೋಪುರ, ಇನ್ನೊಂದು ಕಡೆಗೆ ಒಡ ಹುಟ್ಟಿದ ಸೋದರನ ಕಟ್ಟಾಜ್ಞೆಯ ಭಯಂಕರ ಕೋಟೆ.
ಅವನ ಆ ಕಟ್ಟಾಗ್ನಿ ಕೋಟೆ ನನ್ನ ಆಶಾ ಗೋಪುರದ ಮೇಲೆ ಸಿಡಿದು ನನ್ನ ಆಶಾ ಕವಚಗಳೆಲ್ಲ ಸಮಾಧಿಗೆ ಹೋಯಿತು. ಆ ಸಮಾಧಿಯಲ್ಲಿ ನಾನು ಜೀರ್ಣವ ಹೆಣವಾದೆ ಕುಮಾರ, ನಿರ್ಜೀವ ಹೆಣವಾದೆ. ಈ ಹಿಂದೆ ನನ್ನ ಜೀವನದಲ್ಲಿ ನಡೆದಿರುವ ಒಂದು ಕೆಟ್ಟ ಘಟನೆ ಎಂದು ತಿಳಿದು ಅದನ್ನು ಮರೆತು ನಾವಿಬ್ಬರು ಸ್ನೇಹಿತರಾಗಿ ಬರೋಣ. ನಿಮ್ಮಂತ ಆದರ್ಶವಾದಿ ಸ್ನೇಹಿತನನ್ನು ನೆನೆಸಿಕೊಂಡು ನನ್ನಣ್ಣ ಇಟ್ಟ ಹಸೆಮಣಿಯನ್ನು ಸಂತೋಷದಿಂದ ಏರುತ್ತಿದ್ದೇನೆ. ಈ ಭದ್ರದ ಜೊತೆಗೆ ನನ್ನ ಮದುವೆ ಕಾರ್ಡ್ ಇಟ್ಟಿದ್ದೇನೆ. ನಿಮ್ಮ ಪ್ರೀತಿನ ತಿರಸ್ಕರಿಸಿದೆ, ನೀವು ನನಗೆ ಸ್ವಾರ್ಥಿ ವಂಚಿಕೆ ಎಂದು ತಿಳಿಯಬೇಕು. ನನ್ನ ತೆರೆಯ ಮೇಲೆ ಮಂಗಳಾರತಿ ಹಾಕಲು ಬಂದರೆ ನಾನೊಬ್ಬಳು ಅದೃಷ್ಟವಂತಳು ಎಂದು ತಿಳಿಯುತ್ತೇನೆ. ನೀವು ನನ್ನ ಮದುವೆಗೆ ಬರದೇ ಇದ್ದರೆ ನಾನೊಬ್ಬ ದುರಾದೃಷ್ಟಳೆಂದು ತಿಳಿಯುತ್ತೇನೆ. ನಿಮ್ಮ ತುದಿತ ಕುಮಾರ, ಈಗಲಾದ್ರೂ ಪತ್ರ ಓದಿ ಕೃತಿಕ ಯಾವ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಹೀಗೆ ಮಾಡಿದಳೆಂದು ನೋಡು. ಕುಮಾರ, ನಾವು ನಿರ್ದೇಶಿಸಿದಂತೆ ಮನಫಲ ನಮಗೆ ಹತ್ತಿರತ್ತಿದ್ದರೆ ಪ್ರಪಂಚದಲ್ಲಿ ನಮ್ಮಂತ ಭಾಗ್ಯಶಾಲಿಗಳು ಯಾರು ಇರತ್ತಿದ್ದರು? ನನ್ನನ್ನೇ ನೋಡು ಕುಮಾರ, ನನ್ನ ಬಾಳಿನಲ್ಲಿ ಎಲ್ಲ ಸರ್ವಸ್ವವನ್ನು ಕಳೆದುಕೊಂಡನು. ದುಃಖ ನೋವನ್ನು ಸಹಿಸಿಕೊಂಡು ಮಾಡಿಕೊಂಡು ಸಹಿಸಿಕೊಳ್ತಾ ಇದ್ದೇನೆ. ನಾನು ನಿನ್ನ ಹಿತಚಿಂತಕನಾಗಿ ಒಂದು ಮಾತನ್ನು ಹೇಳುತ್ತೇನೆ. ಕುಮಾರ, ನೀನು ಅವಳ ತಲೆ ಮೇಲೆ 4 ಮಂಗಳಶಿಲ್ಕಗಳು ಹಾಕಿ ಬಂದರೆ ನೀನೋರ್ವ ನಿಷ್ಠಾವಂತ ಸ್ವಾಭಿಮಾನಿ ತ್ಯಾಗಮಯಿ ಎಂದು ನೆರ ಜನರು ಗೌರವಿಸುತ್ತಾರೆ. ವಿಚಾರ ಮಾಡಿ ನೋಡು ಕುಮಾರ. ಹೌದು ಅಶೋಕ, ನಿನ್ನ ಮಾತು ನಿಜ. ಕೃತಿಗಳಿಗಾಗಿ ನಾನು ಹತ್ತು ಕೊರಗಿ ದುರ್ವಿಷಯನಾಗಿ ಏನು ಪ್ರಯೋಜನ? ನನ್ನ ಹಾಗೂ ಅವಳ ಬಾಳಿನಲ್ಲಿ ನಡೆದು ಹೋಗಿರುವ ಒಂದು ಕಹಿ ಘಟನೆ ಎಂದು ತಿಳಿದು ಅದನ್ನು ಮರೆತು ಮದುವೆಗೆ ಸಂತೋಷದಿಂದ ತೆರಳಿ ಮಂಗಳಾಕ್ಷತೆ ಹಾಕುತ್ತೇನೆ ಕುಮಾರ್. ಥ್ಯಾಂಕ್ ಯು. ನೀನು ಪ್ರೇಯಸಿಗೆ ನೀನು ತೆಗೆದುಕೊಂಡವರು ನಿರ್ಧಾರ ಹಿಂದಿನ ಯುವಕರಿಗೆ ದಾರಿದೀಪವಾಗಿದೆ. ಪ್ಯಾಂಟಿನಾಗಿಲ್ಲದು, ಚಡ್ಡಾಗಿಲ್ಲದು, ಏನಾಯ್ತು ಆಗಿಲ್ಲದು, ಊಟವಾಗಿಲ್ಲದು, ಏನಾಯ್ತು ಹುಬ್ಬಳ್ಳಿಯಾಗಿಲ್ಲದು, ಗದಗದಾಗಿಲ್ಲದು, ಹುಬ್ಬಳ್ಳಿಯಾಗಿಲ್ಲದು, ಗದಗದಾಗಿಲ್ಲದು, ಅಂತದೇನೈತಿ ಜಡ್ಡಿ ಜೋರೈತಿ, ಅಂತದೇನೈತಿ ಜಡ್ಡಿ ಜೋರೈತಿ. ಹುಬ್ಬಳ್ಳಿಯಾಗಿಲ್ಲದು, ಗದಗದಾಗಿಲ್ಲದು, ಹುಬ್ಬಳ್ಳಿಯಾಗಿಲ್ಲದು, ಗದಗದಾಗಿಲ್ಲದು, ಹುಬ್ಬಳ್ಳಿಯಾಗಿಲ್ಲದು, ಗದಗದಾಗಿಲ್ಲದು, ನಿನ್ನ ಹತ್ರ ಏನೈತಿ ಅಂತದೇನೈತಿ, ನಿನ್ನ ಹತ್ರ ಏನೈತಿ ಅಂತದೇನೈತಿ. ಆಹಾ ಗುರುವೇ ಮಾತೇಶ, ಏನು ಮಜಾ ಐತಿರಿ ಈ ಸ್ಟ್ಯಾಂಡಾಗ. ಎಲ್ಲಿ ಬೇಕಾ ಗುಳುಗಳು ಅನ್ನಕಟ್ಬಿಡುತ್ತಿದ್ದು. ನನ್ನ ದೋತುರ್ದಾಗಿಲ್ಲತಿ ಈ ಪ್ಯಾಂಟ್ ಏನ್ ಸುಖ ಇಲ್ಲ ನೋಡಲೆ. ಅದ್ರಾಗ ಆರಾಮ್ 3 ಗಾಳಿ ಹೋಗತ್ತಿ ಒಳಗ, ಇದ್ರಾಗ ಯಾವ ಕೊಡ ಗಾಳಿನೂ ಹೋಗಲ್ಲಲೆ. ಲೇ ತಿಪ್ಪ, ಇಲ್ಲಿ ಲಾರಿ ನಿಂತ ನಿಂತ ಮಗನ ನೋಡ್ದಂಗ ಬಂತಿ ಏನ್ಲೆ? ಯಾರಂತ ಗುರ್ತಿಡ್ದಂಗ ಕಾಣ್ತೈತಿ. ಯಾರಿರ್ಬೋದು? ಲೇ ತಿಪ್ಪ, ಯಪ್ಪ
ಪರದೇಶಿನ ಮಗನ ಒಂದ್ ಸ್ವಲ್ಪ ಕಣ್ಣು ಬಿಟ್ಟು ನೋಡ್ರಿ. ಅಯ್ಯೋ ನಮ್ಮ ಶೆಟ್ರು ಇದೇನ್ರಿ ನಾನು ಮ್ಯಾಗ ವೇಷ ಹಾಕೊಂಡು ಬರ್ತಾರಲ್ಲ ಈ ಜಲಾಲಿ ಪಲಾಲಿ ಮಾಡ್ತೀರಿ ಶೆಟ್ರ ನಿಮ್ದೇನ್ರಿ ಇದು ವೇಷ? ಕಾಲಕ್ಕೆ ತಕ್ಕಂತೆ ಶೆಟ್ರ ನಾನು ಕನ್ನಡ ಸಿನಿಮಾ ಶಿವರಾಜ್ ಕುಮಾರ್ ಕಣಕಂತ. ಅಯ್ಯೋ ಶಿವರಾಜ್ ಕುಮಾರ್ ಅಲ್ರಿ ಶಶಿಕುಮಾರ್ ಕಂಡಂಗಾತೀರಿ. ಹಾಳಾಗಿ ಹೋಲ್ಬಿಡ ಯಾವ್ದಾರ ಒಂದು ಹಾಲಿ ಲೇಚಪ್ಪ ಅಪ್ಪ ನಮ್ಮದ ಕರ್ನಾಟ ಎಲ್ಲಿ ಅವಳು ಯಾ ಮೂಲ್ಯಾಗ ಏರ್ಸ್ಕೊಂಡ್ ಕುಂತಾಳ ಪಿರಂಗಿ ಕೈಯಾಗ ಯಾ ದೇರಿಗ ಅಂದಂಗ ಶೆಟ್ರ ಬಂದ ಬಿಡ್ತಲೆ ಕಪಾಟ ತಡಬಡಿಸಿ ನಾನು ಊರಿನ ಹೊಂಟ ತಡಬಡಿಸಿ ನಾನು ಊರಿನ ಏನು ಕೊಟ್ಟಿಲ್ಲ ಮರ್ರ ಸುಮ್ಮನೆ ರತ್ಲ ಹೋಗ್ಲಿ. ನಮಸ್ಕಾರ ರೀ ತಿಪ್ಪಣ್ಣ. ನಮಸ್ಕಾರ ರೀ ಬಾಯರ. ಎಲ್ಲದನವ ಹುಚ್ಚು ಮಂಗ್ಯ ಎಲ್ಲ ಕಾಣವಲ್ಲವ ಶೆಟ್ಟಿ. ಇಲ್ಲೇ ನಿನ್ನ ಮಂಜ ಒಣಗಿ ನಿಂತಾನು ಚಂದದಿಯ ಅದು ಒಳಗ ಮುದ್ರಕೊಂಡ್ಬಿಟ್ಟೈತಲ್ಲ ನನಗೆ ಕಾಣ್ಲಿಲ್ರಿ. ಎರಡದವ ಉದ್ರಾಕ ಬಿಡಲ್ಲ ನಂದ. ನಾವೊಂದಂದ್ರ ನೀವೊಂದಂತಿಯಲ್ಲ ಅಂದ್ರ ಒಟ್ಟಿನ ಹಿಂಗ ಬಂದ್ಬಿಟ್ಟೈತಲ್ಲ ಅದು ಒಳಗ ಹೊಕ್ಕೊಂಡ್ಬಿಟ್ಟೈತೆ ಅಂದ. ಏನ್ ಮಾಡ್ಲವ ಏನ್ರಿ ನಿಮ್ಮ ಗೆಟಪ್ಪು? ನಾ ಹೇಳ್ದಂಗ ನಿಮ್ಮ ದೋತ್ರ ತೆಗ್ದಾಕಿ ಪ್ಯಾಂಟ್ ಹಾಕೊಂಡ ಬಂದಿರಲ್ರಿ. ಒಳ್ಳೆ ಮದುವೆ ಆಗಲ್ಲ ಅಂದೆ ಹಂಗಾಗಿ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಅವ್ವ ಎಷ್ಟು ಚಂದದಿಯ ಯಪ್ಪ ಯಪ್ಪ ಕಾವೇರಿ ಕರೆ ಹೇಳ್ಬೇಕಂದ್ರ ದ್ಯಾಮವ ಬಿಟ್ಟಿರ ಕ್ವಾಣ್ ಕಣ್ಣೆ ಕಾಣಕತ್ತಾನ. ಹಂಗಲ್ರಿ ಕರೆ ಕರೆನ ಹೇಳ್ಬೇಕಂದ್ರ ಈಗಿನ ಹೆಂಗ್ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಕಣ್ಣಂಗ ಕಾಣಕತ್ತೀರ ನೋಡ್ರಲ್ಲ. ಅಯ್ಯೋ ನನ್ನ ಮಾಲಶ್ರೀ ಅಯ್ಯೋ ನನ್ನ ರಾಜ್ಕುಮಾರ ನಿಮ್ದು ಮದುವೆ ಯಾವಾಗ ಇಟ್ಕೊಳ್ಳೋದು? ನೀನು ಸುಡುಗಾಡಗ ಸುಟ್ಟಿ ಆದಾಗ ಸುಡುಗಾಡು ರೀ ಶೆಟ್ರ ಅವಳು ಹೇಳಿದ್ದು ಹೆಣ ಸುಡುಗಾಡಲ್ರಿ ಮತ್ಯಾವ ಸುಡುಗಾಡಲಿ? ಮತ್ತ ಮದಿವಾಗ ಸುಡುಗಾಡ ಒಡ್ರಿಗಿರಾಗೈತಿ. ಅಲ್ಲಿ ದಿನ ಗದ್ದೆ ಹೊಕ್ಕಿರ್ಲ ನಿಮ್ಮಂತ ವಯಸ್ಸಾದ್ರ ಮದುವೆ ಹಾಕವಂತ ಹೇಳಾಕತ್ತೈತಿ. ಹಿಂಗೈತೆ ನಿಮ್ಮದನ ಹೌದ್ರಿ ಸುಡುಗಾಡು. ಓ ನನ್ನ ಕಾವೇರಿ, ಹೇಳು ಶೆಟ್ಟಿ. ಈ ವಾರದಾಗ ನಂದು ನಿಂದು ಮದುವೆ. ಯಾಕಂದ್ರ ನಮ್ಮ ವರ್ಧಾ ನದಿ ತಂಡಿ ತಡ್ಕಣಕ್ಕಾಗಲ್ಲ. ಕಂಡಿ ಬಿದ್ದೈತಿ ಅವಂದು ಹೊರ ನೋಡಿ ಕೊಡ್ಕೊಳಕ್ ಹೋದ್ರ ಹೊಟ್ಟಿನಿಂದ ಬರ್ತಿತ್ತ ಒಂದು. ಆಗ್ತೇನ್ರಿ ಶೆಟ್ರ, ಆದ್ರೂ ಅರ್ಜೆಂಟಾಗಿ ನನಗೊಂದು 25,000 ರೂಪಾಯಿ ಕಿತ್ತು ನೋಡ್ರಿ. 20,000? ಏ ಒಮ್ಮೆ ಗತಿ ಹಿಂಗ ಎದಿ ಹೊಡ್ಕೊಂಡು ನಿಗರ್ಕೊಂಡ್ಬಿಟ್ಟಿ ಅಂದ್ರ ಮುಂದೆ ನನ್ನ ಮಾಡ್ಕೊಳ್ಳೋರು ಯಾರಾದರೂ? ಕಾವೇರಿ, ನನ್ನಂತ ಇದ್ದು ನಿನಗೆ ಎರಡು ಕೊಟ್ಟು ಬಿಟ್ಟನೀಗ. ಇನ್ನೂ ಕೊಡು ಅಂದ್ರೆ ಹೆಂಗ್ ಕೊಡ್ಲಿ? ಗೌಡ್ರ ಕಪಾಟ್ ಆಗಲಿ ತಿಂತ ಮಾಡಿದ್ದೀನಿ. ಏ ಹಂಗಲ್ರಿ ಶೆಟ್ರ, ಇಸ್ಕೊಂಡ್ರ ನಾ 3 ಇಸ್ಕೊಳಕ್ಕೆ ಅಪ್ಪ ಎಲ್ಲೋದ್ರನು ಆ 2 ಇಸ್ಕೊಂಡು 1 ಯಾಕೆ ಬಿಡ್ಬೇಕು ನಾನು? ಹೌದಿಲ್ಲ? ಅಲ್ಲ 2 ದುಡ್ಡನ ಕೊಟ್ಟನ 1 ಇಸ್ಕೊಂಡು ಬಿಟ್ಟಾನ. ಅದನ್ನ ಯಾಕೆ ಬಿಡ್ಬೇಕು ನಾನು? ಇಸ್ಕೊಂಡ್ರ 3 ಕೊಡ್ಬೇಕು ನನಗ. ಅಲ್ಲ ನನ್ನ ಕಾವೇರಿ, ನಾನಿನ್ನು ಮುಟ್ಟಿಲ್ಲ, ನನ್ನ ತಟ್ಟಿಲ್ಲ, ಇನ್ನು ಹಿಚ್ಚೇ ಅಲ್ಲ. ಕೊಡು ಅಂದ್ರೆ ನನಗೆ ಹೆಂಗ ಕೊಡ್ಲಿ? ಈಗಾಲ ನೀನು ಕೊಡೋದು ಕೊಟ್ಟು ಬಿಟ್ಟನಿ. ಕೊಡು ಅಂದ್ರೆ ನಾನು ಹೆಂಗ್ ಕೊಡ್ಬೇಕ? ರೀ ಶೆಟ್ರ ಆ ಹುಡುಗಿಗೆ
ಮದ್ವಿಗೆ ಬಂಗಾರ ವೈಗರಿ ಮಾಡಿಸ್ಕೊಡ್ಬೇಕಲ್ರಿ. ಅದಕ್ಕ ಪಾಪ ಹುಡುಗಿ ಕೇಳಾಕತ್ತಾಳ, ಕೊಡ್ರಿ. ಇಲ್ಲ ಅಂದ್ರ ಆ ಗೋಡನ್ ಚಾವಿಯಾರ ಕೊಡ್ರಿ. ಮೊನ್ನೆ ಅಡಕಿ ಹೊಟ್ಟೆವಲ್ರಿ ಮನ್ಯಾಗ, ಅದ್ರಾಗ ಒಂದ್ 2 ಕ್ವಿಂಟಲ್ ಮಾರ್ಕೆ ಬಂದ್ ನಾನರ ಮಾಡ್ತಾನೆ ಮದ್ವಿ. ಮಗನ ಏ ನೀ ಕೊಡ್ಲಿಂದ್ರ ಹಾಳು ಬಿದ್ದು ಹೋಗ್ಲಿಲ್ಲ. ನೀವು ಮಾಡ್ಕೊಂಡು ನಾ ಏನ್ ಮಾಡ್ಲೋ ತಿಪ್ಪಣ್ಣ? ಯಾರನ್ನ ಮಾಡ್ಕೊಂಡ್ರೆ ಹಾಳ ಬಾವಿ ಬಿದ್ದು ಸಾಯ್. ಹೋಗ್ಬೇಡ ಬಾರ, ಕೊಡ್ತೇನಿ. ಆದ್ರೂ ಮಾತ್ರ ನನ್ನ ಬಿಟ್ಟು ಹೋಗ್ಬೇಡ. ಅಯ್ಯೋ ನನ್ನ ಮುದ್ದಿನ ಶೆಟ್ಟಿ, ನೀ ಆದಲ್ಲ ಈಗ ನನ್ನ ಸೊಂಟದ ಪಟ್ಟಿ. ಹಂಗಿದ್ರೆ ಬೇಡ ಮಾಡೋದ ಬೇಡ, ಹೊರಪಾಗಿ ಎಬ್ಬಿಸ್ಬಿಡೋಣ. ಶಾಂಪು ಹಚ್ಚಿ ಏನು ಚಂದನ ತವ ಕೂದಲ ನಾ ಬರುತ್ತೇನಂತ ತೆರೆದಿಡುತ್ತಾಳ ಅಖಿಯ ಮನಿಯ ಬಾಗಿಲ ಕೆಂಪನ ಬಣ್ಣಾಕಿ ನೆಂಪಿಗೆ ಬರುವಾಕಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಕಿ ಎಬ್ಬಿಸ ಎಬ್ಬಿಸ ಶಾಂಪು ಹಚ್ಚಿ ತೊಳೆದಳ ಏನು ಚಂದನರ ತವ ಕೂದಲ ನಾ ಬರುತ್ತೇನಂತ ತೆರೆದಿಡ್ತಾಳ ಅಕ್ಕಿಯ ಮನೆಯ ಬಾಗಿಲ ಕೆಂಪನ ಬಣ್ಣಾಗಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಗಿ ತೋರಿ ಹಕ್ಕಾಡ ಬರ್ಜರಿ ಪ್ರಕಾರರಿ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಸೋರಿ ದಾರಳ್ಳಿ ಊರಿಗೆ ಬಂದಾಳರಿ ನಾಟಕ ಇಕ್ಕಿ ಮಾಡ್ತಾಳರಿ ದಾರಳ್ಳಿ ಊರಿಗೆ ಬಂದಾಳರಿ ನಾಟಕ ಇಕ್ಕಿ ಮಾಡ್ತಾಳರಿ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಸೋರಿ ನಿನಗಲ್ಲ ನೋಡಿರ ಬೆಲ್ಲ ಕೊಡು ಅಗತೈತಿ ಬಂಗಾರಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಎಬ್ಸ ವಾಟಿಕ ಶಾಂಪು ಹಚ್ಚಿ ತೊಳೆದ ಏನು ಚಂದನರ ತವ ಕೂದಲ ಬರುತ್ತೇನಂತ ತೆರೆದಿಡ್ತಾಳ ಅಕ್ಕಿಯ ಮನೆಯ ಬಾಗಿಲ ಕೆಂಪನ ಬಣ್ಣಾಕಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಕಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಕಿ
ಮಾಡ್ತೀನಿ. ಏ ಹಾಫ್ ಪ್ಯಾಂಡ್ ಮನುಷ್ಯ ದೂರ ಸರಿ. ನಮ್ಮ ಹಿರಿಯನು ಕೂಡ ಡ್ಯಾನ್ಸ್ ಮಾಡುತ್ತಾನೆ. ಕೆಂಪು ಮುಸುಡಿ ಅವನ ನಾನು ಹುರುಪ್ನಾಗಿರ್ಬೇಕಾದ್ರೆ ನನ್ನ ಕೈ ಹಿಡಿದು ಹೇಳ್ತೀನಿ ಮಗನ. ಏ ತಿಪ್ಪ, ಇವ ನಮ್ಮೂರಿಗೆ ಬಂದು ಕೆಂಪು ಮುಸುಡಿಯವ ನನ್ನ ಹುರುಪ್ ನಿಂತ್ಕೊಬೇಕಂತ ನೀವು. ನಾಳೆ ಮುಂಜಾನೆ ನಮ್ಮ ಊರಾಗ ಇರ್ಬಾರ್ದು. ರೀ ಶೆಟ್ರ, ಏನು ಮಾತಾಡಕತ್ತೀರಿ? ಬಾಯಿ ಐತಿ ಅವ್ರನ್ನ ಯಾರು ಮಾಡಿಲ್ಲ? ಯಾರು ಸಿನಿಮಾ ಡೈರೆಕ್ಟರ್ ಅದಾರ. ಸಿನಿಮಾದಾಗ ಚಾನ್ಸ್ ಕೊಟ್ಟು ಮುಂದೆ ಹೀರೋಯಿನ್ ಮಾಡ್ತಾರ ಅವ್ರು. ಯಾರನ್ನ ಮಾಡಿರಿ ನೀವು? ಇವಾಗ ಮುಂದೆ ಗಂಡ ಆಗನು ನನಗ ಬಾಳ ಕೊಡೋನ್ರಿ ಇವ. ಸಾರಿ ಜೋಕರ್. ಶಿವು ಏನು ನಮ್ಮ ಸದ್ಯ ಹಸು ಏನಿಲ್ಲ, ಎರಡು ಹೆಚ್ಚಪ್ಪದಾವ. ಏ ಏ ಏ ಮುದಿಯ, ಇಲ್ಲಿ ನೋಡಿಲ್ಲಿ ಅವ ಹಕ್ಕಿ ಬುಕ್ ಹೇಳ್ತಿಲ್ವೋ? ಹೆಸರು ನೀವು ನಮ್ದು ಕಾಮೋಯೇರಿ ಗಂಡ. ಕಾವು ಏರಿ ಅಲ್ಲಿ ಓದು ಕಾವೇರಿ. ಗೊತ್ತಾಯ್ತು. ಓಹೋ, ನೀವು ಇವಳ ಹಸ್ಬೆಂಡ್? ಶಿವರಂಗಿ ತಂದೆ ಅಲ್ರಿ, ಗಂಡ ಯಪ್ಪ. ಗಂಡಗೆ ಇಂಗ್ಲಿಷ್ ಇರುತ್ತಲ್ಲ. ಅಲ್ರಿ ಇದು 2026 ಇಸ್ವಿ ಹುಟ್ಟಿದ ಮಕ್ಳು ಇಂಗ್ಲಿಷ್ ಟಸ್ ಪುಸ್ಸ ಅಂತಾವು. ನೀವ ಓದಿರಿ ಹೇಳ್ರಲ್ಲ, ನಾನು ಅವಳ ಹಸ್ಬೆಂಡ್ ಅಂತ. ಏ ಕೆಂಪು ಮುಸುಡಿಯವನ ಆಕಿ ನಾನು ಹಸ್ಬೆಂಡ್ಲಿ ಕಣ್ಣಲ್ಲಿ ನೋಡ್ಬೇಕು. ಯಾರ ಹಸ್ಬೆಂಡ್ ಅಂದಿ? ಬಂಡ ಅಲ್ಲ. ಈ ಸಟ್ಲ ಥೋ, ನಿಮ್ ಬಾಯ ಅದು ಹಂಡ ಬಂಡ ಅಲ್ರಿ, ಅದು ನಿಮ್ಮ ದಂಡ ತಿಂದ. ನಿಮ್ಮ ಬಾಯಾಗೆಲ್ಲ ಇಟ್ಟು ಬಿಡ್ತೀನಿ ಏನಾರ. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಜೋಕರ್. ನಿಮ್ದು ಹಸಿವು ಏನು? ಅವರು ಹಸುವು ತಮ್ಮನ ಶೆಟ್ಟು ಅಂತಾರ. ಓಹೋ, ಗೊತ್ತಾಯ್ತು. ನೀವು ಸಟ್ಟವರು 2 ಅಂತ. ಸತ್ತವರು ಅಲ್ಲ, ಶೆಟ್ರು. ಶಟರು? ಶಟ್ಕಂಡ ನಿಂತು ಬಿಡ್ರಿ ಆಯ್ತು ಒಂದೆಲ್ಲ. ಗೊತ್ತಾಯ್ತು. ನಾವು ಅವಳಿಗೆ ಹೀರೋಯಿನ್ ಮಾಡಿ ಮುಂದಕ್ಕೆ ತರುತ್ತೇವೆ. ನನ್ನ ಹೆಂಡತಿ ಓಹೋ, ಹೆಣತಿ? ಓಹೋ, ಗೊತ್ತಾಯ್ತು. ನೀವು ಇವಳ ಹಸ್ಬೆಂಡ್? ವೈಫ್? ನೀರು ತುಂಬಿಸ ಪೈಪ್ ಅಲ್ರಿ, ಹೆಂಡತಿ. ಈ ಸಟ್ಲ ಯಾಕೆ ಸುಮ್ಮನೆ ಲಬ್ ಅಂತ ಹೊಯ್ಕೊಳಕತ್ತೀರಿ? ಒಂದು ನಮೂನಿ ಜೆಸ್ಸಿಯಾಗ ಹಿಟ್ಲಿ ಬಂದ ಹೊಕ್ಕಿರ್ತಾವಲ್ಲ, ಹಂಗೆ ಹೊಕ್ಕೊಳಕತ್ತೀರಿ. ಎಲ್ಲ ನಿಲ್ತಾನಲ್ಲ ಹೊಡಿಯೋದು ಒಂದು ಬಿಟ್ರೆ ಬೇರೆ ಏನು ಬರಲ್ಲ ಅವನಿಗ. ನಮ್ಮ GK ಸಾಹೇಬ್ರು ಸರಿಯಾಗ ಹೇಳಕತ್ಯಾರ್ರಿ. ಇಂಗ್ಲೀಷ್ನಾಗ ವೈಫ್ ಅಂದ್ರ ಹೇಳ್ತೀರಿ ಹೆಂಡತಿಗೆ ಇಂಗ್ಲೀಷ್ನ್ಯಾಗ ಪೈಪ್ ಅಂತಾರ. GK ಸಾಹೇಬ್ರ ಕ್ಷಮ ಮಾಡ್ರಿ. ನೋಡ್ರಿ GK ಸಾಹೇಬ್ರ, ನನ್ನ ಹೇಳ್ತೀನಿ ನೀವು ಹಿರಿಯನು ಮಾಡಿ ಮುಂದಕ್ಕೆ ತರ್ತಾನೆ, ಬೆಳಗಿರಿ ಊಟ ಮಾಡ್ತಾನೆ ಅಂದ್ರೆ ಮಾಡಿದ GK ಸಾಹೇಬ್ರ, ನಮ್ಮ GK ಸಾಹೇಬ್ರ ಏನು ಅನ್ಕೊಂಡಿರಿ ನೀವು? ರಚಿತಾರಾಮ್ ಮುಂದಕ್ಕೆ ತಂದು ಯಾಕೆ ಗೊತ್ತಾಯ್ತು? GK ಸಾಹೇಬ್ರ ಅಂದ್ಮೇಲೆ ನಿಮ್ಮ ಹೇಳ್ತೀವಿ ಹೀರೋಯಿನ್ ಮಾಡೋಣ ಬಿಟ್ಟಾರ ಮುಂದಕ್ಕೆ ತರ್ತಾರ ಬಿಡ್ರಿ. ಈಗ ಅಷ್ಟು ಮಾಡಿದ್ರೆ ಸಾಕು ನೋಡ್ರಿ. ನಾ ಏನು ಬರ್ತೇನೆ. ಕಾವೇರಿ ನಡಿ ಹೋಗೋಣ. ಆಕಳ ಹಿಂಡ ಹಂಗಲ್ಲದ ಕೆಂಪು ಮಂಗಣ್ಣ ಐತ್ಲಪ್ಪ ಇಲ್ಲಿ ತಾಲಿ ಮನೆಗೆ ಅದು ಒಂದ ಕಲ್ತನ್ರಿ ಮಸ್ತರ ಅವನು. ಬ್ಯಾರೆ ಏನು ನೀವು ಒಂದಿಟ್ಟು ನನಗೆ ಒಂದಿಟ್ಟು ಕೆಲಸ ಮದ್ವಿ ಮಾಡ್ಕೊ. ಯಾರನ್ನ ಮಾಡ್ಕೊಬೇಕು ಮರ ಎಲ್ಲ ಕಬಡ್ಡಿ ಆಡ್ತೀರೇನ್ರಿ?
ಓ ನಮ್ದು ವಿದೇಶಿ ಕ್ಯಾಮ್ರಾ. ಅಪ್ಪ ಇಲ್ಲಿ ನೋಡ ನನ್ ನೋಡ ಹೇಳ್ತೀನತ್ಲ ಹೋಗ್ಲಿ. ಮಿಸ್ ಕಾಮಯೇರಿ, ಕಾವಿ ಈ ಮುದುಕ ಸಟ್ಟವನು ನಿಮ್ಮ ಹಸ್ಬೆಂಡ್ ಅಂದರೆ ನಮಗೆ ನಂಬಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಹಾಳು ಬೋವೆ ಬಿದ್ದು ಸಾಯ ಕಡೆ ಹೋಗುತ್ತ ಕಡೆ ಹಂಗಲ್ಲ ಇಲ್ಲಿ ಅವನಾರ ಯಾಕೆ ಮಾಡ್ಕೊಂಡು ವಯಸ್ಸು ಪೂರ ಮುಗಿದು ಬಿಟ್ಟೈತಿ. ಅವ್ನಿಗ ಹೆಣ್ಮಕ್ಳು ಹುಚ್ಚು ನೆತ್ತಿಗೆ ಏರ್ಬಿಟ್ಟೈತಲ್ಲ, ಅದಕ್ಕೆ ಸುಮ್ಮನೆ ನಾಟಕ ಮಾಡಕತ್ತಿ ನಟ. ಓಕೆನಾ? ಓಕೆ ಓಕೆ ಗುಡ್ಗಾರಿ. ಗುಡ್ಗರ್ ಈ ಹೆಣ್ಣಿನ ಹುತ್ತು ಹಿಡಿದ ಈ ಮುದುಕ್ ಶೆಟ್ಟಿಗೆ ಸರಿಯಾದ ಟೈಮ್ ನೋಡಿ ಸರಿಯಾದ ಬಲಿನ ಹಾಕಿ ಪಾಠ ಕಲಿಸ್ಬೇಕು. ನಡಿ ನಡಿ ಮಿಸ್ ಕಾಮಯೇರಿ, ನಿನಗೆ ಒಳಗೆಲ್ಲ ಏರಿಸ್ತೀನಿ ನಡಿ. ನಾವು ಶೂಟಿಂಗ್ ಮಾಡುವ. ಇದೊಂದು ಪರಪರೆ ಕಲ್ತಿರ ನಡಿ. ಇದಕ್ಕೆ ಸಾಯಪ್ರ ನಡಿ ಒಳಗೆ ಹೋಗಿ ನಿನಗೆ ಕಾವು ಏರಿಸ್ತೀನಿ ನಡಿ. ತೆಂಗು ನಡಿ, ನಾವು ಮನೆಗೆ ಹೋಗುವ.